ಏನು ಸಖತ್ತಾಗಿದೆಯಲ್ಲ ಅಭಿಲಾಷ್ ಇದು ಪೋಸು ಅಲ್ಲ. ಪ್ಲಾನ್ ಮಾದೇಶ್ವರ ಬೆಟ್ಟ, ಮಲೆ ಮಹದೇಶ್ವರ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಮಲೆ ಮಾದೇಶ್ವರಂಗೆ ಹೋಗ್ಬಿಡ. ಮಲೆ ಮಹದೇಶ್ವರಂಗ ಕೇಳಿ ಒಂದು ಹಾಡಿದೆ ಗೊತ್ತಾ, ಮಹದೇಶ್ವರ ದಯಬಾರದೇನು. ಹಾಯ್ ಹಲೋ ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಓಕೆ, ರಾತ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗಿತ್ತು ಮೇಲೆ ರಾತ್ರಿ. ಸೊ ನೋಡಿ, ಇದೆ ನಮ್ಮ ಟೆಂಟ್ ಬೆಳಗ್ಗೆ ಹೊತ್ತು ಹೇಗೆ ಕಾಣ್ತಿದೆ ಅಂತ. ಸೊ ಈಗ ಸಮಯ ಕರೆಕ್ಟಾಗಿ ಹೇಳಬೇಕು ಅಂದರೆ ಅಷ್ಟಪ್ಪ, 5 ಗಂಟೆ 23 ನಿಮಿಷ. ಓಕೆ, ನೋಡ್ಬೋದು ಇದೇ ನಮ್ಮ ನೈಟಿನ ಸೆಟಪ್. ಈ ರೀತಿ ಇತ್ತು. ಸೊ ಇದು ನೀವು ಆಲ್ರೆಡಿ ಟೆಂಟ್ನ ನೋಡಿದ್ದೀರ ಅನ್ಕೋತೀನಿ ಬೇರೆ ವಿಡಿಯೋದಲ್ಲಿ. ಸೊ ಇದು ತುಂಬ ಚೆನ್ನಾಗಿದೆ, ವೆಂಟಿಲೇಷನ್ ಇದೆ. ಈ ಕಡೆ ಕಾರ್ ರಿವರ್ಸ್ ಹಾಕ್ಬಿಟ್ಟು ಪಾರ್ಕ್ ಮಾಡಿಕೊಂಡು ಇದು ಫುಲ್ ಕನೆಕ್ಟ್ ಮಾಡ್ಕೋಬೋದು. ಈ ಕಡೆ ಒಂದು ಚಿಕ್ಕ ವಿಂಡೋ ಸಿಗುತ್ತೆ, ಮತ್ತು ಇಲ್ಲೂ ಸಹ ಈ ರೀತಿ ವಿಂಡೋ ಸಿಗುತ್ತೆ. ವಿಂಡೋ ಬೇಕಾದರೆ ಓಕೆನಾ. ಸೊ ಒಂದು ವೇಳೆ ಇಲ್ಲ ನಮಗೆ ವಿಂಡೋ ಬೇಡ ಅಂದರೆ ಡೈರೆಕ್ಟಾಗಿ ಡೋರ್ ಯೂಸ್ ಮಾಡ್ಕೋಬೋದು. ವಿಂಡೋ ಕ್ಲೋಸ್ ಮಾಡಿಕೊಂಡು ಕೆಳಗಡೆಯಿಂದ ಹಿಂಗೆ ಫುಲ್ ಓಪನ್ ಮಾಡಿಬಿಟ್ರೆ ಕಂಪ್ಲೀಟ್ ಡೋರ್ ಈ ರೀತಿ. ಅದೇ ನಮ್ಮ ಸೆಟಪ್ ಇದೆ. ಆ್ಯಕ್ಚುಲಿ ರಾತ್ರಿ ಇದು ಕಂಪ್ಲೀಟಾಗಿ ತೋರ್ಸೋಕ್ಕಾಗಲಿ, ಯಾಕಂದರೆ ನಾವು ಇಲ್ಲಿ ಬಂದಾಗಲೇ ತುಂಬ ಕತ್ಲಾಗ್ಬಿಟ್ಟಿತ್ತು, ತೋರ್ಸೋಕ್ಕಾಗಲಿಲ್ಲ. ಬಟ್ ಇದೇ ನಮ್ಮ ಕಂಪ್ಲೀಟ್ ಸೆಟಪ್. ಈ ರೀತಿ ಇತ್ತು ನಾವು ಇಲ್ಲಿ ಮಲಗಿದಾಗ. ಓಕೆ ನೋಡಿ ಹೀಗಿದೆ. ಇದು ಆ್ಯಕ್ಚುಲಿ ಒಂದು ಏನಂತಾರೆ ಅಂಗಡಿ. ನೀವು ಯಾರು ಹಿಂದಿನ ವೀಡಿಯೋ ನೋಡಿಲ್ಲ ಅವ್ರಿಗೆ ಇದು ಒಂದು ಸತಿ ಮತ್ತೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಮತ್ತು ಈ ಕಡೆ ಎಲ್ಲ ಫುಲ್ ಕಂಪ್ಲೀಟಾಗಿದೆಲ್ಲ ಹೊಲಗದ್ದೆಗಳು. ಸೊ ಇಲ್ಲಿ ರಾತ್ರಿ ಬಂದುಬಿಟ್ಟು ಈ ಹಂದಿ ಮತ್ತು ಆನೆಕಾಟ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ತುಂಬ ಹಂದಿಗಳು ಬಂದುಬಿಟ್ಟು ಇದು ಬೆಳೆ ಎಲ್ಲ ಹಾಳು ಮಾಡುತ್ತೆ ಅಂತ ಹೇಳಿಬಿಟ್ಟು, ಹಾಗಾಗಿ ಅದು ಸೌಂಡ್ ಮಾಡ್ತಾಯಿದ್ರು, ಅದು ಬಡಿಯೋದು ಮಾಡೋದೆಲ್ಲ. ಒಂಥರ ಅಡ್ವೆಂಚರಸ್ ಆಗಿತ್ತು ಈ ರೈಡು. ಇಲ್ಲಿವರೆಗೆಲ್ಲ ಚೆನ್ನಾಗಾಗಿದೆ. ಒಳ್ಳೆ ಮೀನು ಸಿಕ್ತು. ನೈಟೆಲ್ಲ ಅನ್ನ ಮಾಡಿಕೊಂಡು ಹಿಮ ಚಿತ್ರಾನ್ನ ಗೊಜ್ಜು ಮಾಡಿಕೊಟ್ಟಿಲ್ಲ, ಚಿತ್ರಾನ್ನ ಗೊಜ್ಜೆಲ್ಲ ತಿಂದು ಒಳ್ಳೆ ಊಟ ಮಾಡಿ ಏನು ವೇಸ್ಟ್ ಅಂತೂ ಮಾಡಲಿಲ್ಲ, ಎಲ್ಲ ಚೆನ್ನಾಗಾಯಿತು. ಈಗ ಇಲ್ಲಿ ನೋಡಿ, ಇದೇನು ಗಲೀಜೇನು ಮಾಡಿಲ್ಲ ನಾವು. ನೀಟಾಗಿ ಜಸ್ಟ್ ಟೆಂಟ್ ಹಾಕ್ಕೊಂಡು ಇಲ್ಲೇ ಎಲ್ಲ ಅಡುಗೆ ಮಾಡಿಕೊಂಡು ಸೊ ಎಲ್ಲ ಮುಗಿದ ಮೇಲೆ ಇವಾಗ ಬೆಳಗ್ಗೆ ಎದ್ದಿದ್ದೀವಿ, ಎಲ್ಲ ಸ್ವಲ್ಪ ಪ್ಯಾಕ್ ಮಾಡ್ಕೋಬೇಕು. ಬೆಸ್ಟ್ ಏನಪ್ಪ ಅಂದರೆ ನಮ್ಗೆ ಇಲ್ಲಿ ಪಕ್ಕದಲ್ಲೇ ಇದೇನು ಚಾನಲ್ದಿಂದ ನೀರು ಈ ಕಡೆ ಬಿಡ್ತಾರೆ ಅನಿಸುತ್ತೆ. ಸೊ ಇಲ್ಲಿ ನೀರು ಹರಿತಾ ಇತ್ತು. ಸೊ ವಾಷಿಂಗ್ಗೆ ಇದಕ್ಕೆಲ್ಲ ಏನೂ ಪ್ರಾಬ್ಲಮ್ ಇರಲಿಲ್ಲ. ಸೊ ಇದು ಯೂಸ್ ಮಾಡ್ಕೊಂಡ್ವಿ ಚೆನ್ನಾಗಿ. ಸೊ ಇವಾಗ ಎದ್ದು ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೋಬೇಕು. ಪೋರ್ಟಬಲ್ ಟಾಯ್ಲೆಟ್ ಎಲ್ಲ ಇದೆ. ಸೊ ಇಲ್ಲಿ ಆ್ಯಕ್ಚುಲಿ ಲಾಸ್ಟು ನಾವು ಯಾವುದದು ಕರ್ನಾಟಕ, ಕೇರಳ, ತಮಿಳ್ನಾಡು KKT ರೈಡ್ ಮಾಡಿದಾಗ ಬೆಸ್ಟ್ ಏನಂದರೆ ನಮಗೆ ಪ್ರತಿಯೊಂದು ಕಡೆ ಟಾಯ್ಲೆಟ್ ಫೆಸಿಲಿಟಿ ಅವೈಲೇಬಲ್ ಇತ್ತು. ಸೊ ಇಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಇಲ್ಲ. ಹೋದರೆ ನೇಚರ್ಗೆ ಹೋಗಬೇಕು. ನೇಚರಲ್ಲಿ ಹೆಂಗೆ ಅಂದರೆ ಡಿಗ್ ಮಾಡಿ ಅಲ್ಲಿ ಕೆಲಸ ಆದಮೇಲೆ ಮತ್ತೆ ಅದನ್ನು ಮಣ್ಣಲ್ಲಿ ಮುಚ್ತಾರೆ. ಈ ರೀತಿ ಯೂಶಲಿ ಯಾರು ತುಂಬ ನೇಚರಲ್ಲಿ ಹೋಗಿ ಕ್ಯಾಂಪೆಲ್ಲ ಮಾಡ್ತಾರೆ, ಈ ರೀತಿ ಮಾಡ್ತಾರೆ. ಇಲ್ಲಾಂದರೆ ಪೋರ್ಟಬಲ್ ಟಾಯ್ಲೆಟ್ ಇದೆ, ಆ ಪೋರ್ಟಬಲ್ ಟಾಯ್ಲೆಟಲ್ಲೇ ಮಾಡಿ ಆಮೇಲೆ ಒಂದು ಒಳ್ಳೆ ಪ್ಲೇಸಲ್ಲಿ ನೋಡಿ ಅದನ್ನು ಡಿಸ್ಪೋಸ್ ಮಾಡ್ಬೋದು. ಸೊ ನಾನು ಪೋರ್ಟಬಲ್ ಟಾಯ್ಲೆಟ್ ಇದೆ, ಇವತ್ತು ನಾನು ಪೋರ್ಟಬಲ್ ಟಾಯ್ಲೆಟ್ ಯೂಸ್ ಮಾಡ್ತೀನಿ. ಸತೀಶ್ ಅಣ್ಣ ಜಸ್ಟ್ ಎದ್ಬಿಟ್ಟು ಎಲ್ಲ ಅಪ್ಡೇಟ್ ಎಲ್ಲ ನೋಡ್ತಾ ಇದ್ದಾರೆ ಈಗ. ಓಕೆ ನಡೀರಿ, ಈಗ ಎಲ್ಲ ಟೆಂಟ್ ಎಲ್ಲ ಮೇಲೆ ಫಸ್ಟು ನಿತ್ಯ ಕರ್ಮ ಮುಗಿಸ್ಕೊಂಡು ಆಮೇಲೆ ಟೆಂಟ್ ತೆಗೆದು ಇಲ್ಲಿಂದ ಮತ್ತೆ ಬೇರೆ ಲೊಕೇಶನ್ಗೆ ಹೊರಡಬೇಕಾಗತ್ತೆ. ಓಕೆ, ಸೊ ಈಗ ನಮ್ಮ ಟೆಂಟ್ ಪ್ಯಾಕಪ್ ಮಾಡೋ ಸಮಯ. ಸೊ ಏನೇನಿದೆ ಐಟಮ್ಸ್ ಎಲ್ಲ ಆಚೆ ತಗೊಂಡು ಟೆಂಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಟೆಂಟ್ನ ನಾವು ಪ್ಯಾಕಪ್ ಮಾಡ್ಕೊತೀವಿ. ಯಾಕಂದರೆ ಪ್ರತಿ ಸತಿ ಟೆಂಟ್ ಕ್ಲೋಸ್ ಮಾಡಬೇಕಾದ್ರೂ ಅಷ್ಟೇ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ನೆಕ್ಸ್ಟ್ ಟೆಂಟ್ ಹಾಕುವಾಗ ಈಸಿ ಆಗುತ್ತೆ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ನಾವು ಟೆಂಟ್ ಹಾಕೋದು ಕತ್ಲಲ್ಲಿ ಹಾಕ್ತೀವಿ. ಸೊ ಅದೊಂದು ಕಾರಣದಿಂದ ಪ್ರತಿ ಸತಿ ಟೆಂಟ್ ತೆಗಿಬೇಕಾದ್ರೆ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಓಕೆ, ಸೊ ಎಲ್ಲ ತೆಗೆದಾಯಿತು. ಒಂದ್ಸತಿ ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಸೊ ಫೈನಲ್ ಆಗಿ ಜಾಗ ಎಲ್ಲ ವೆಕೇಟ್ ಮಾಡಿ ಅವ್ರು ನಮಗೆ ಹೇಗೆ ಕೊಟ್ಟಿದ್ರು ಹಾಗೆ ಇಟ್ಕೊಂಡು, ಏನು ಪ್ಲಾಸ್ಟಿಕ್ಕು ಗಲೀಜು ಏನೂ ಹಾಕದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ
ನಾವು ಕೂಡ ಶುದ್ಧ ಆಗಿ ಕ್ಲೀನಾಗಿ ಹೋಗ್ತಾ ಇದ್ದೀವಿ. ಓಹೋ, ಏನಿದು ನವಿಲ್ ಹಿಂಡೆ ಇದ್ದಾವೆ. ಓಹೋ ಓ, ನವಿಲು ಓಡಿಸ್ತಾರೆ. ನವಿಲು ಹಾಳು ಮಾಡ್ತವೆ ಬೆಳೆ. ಎಲ್ಲ ಮರದಲ್ಲಿ ಕೂತ. ಎಲ್ಲ ಕಡೆ ನವಿಲು ಜಾಸ್ತಿ ಈಗ. ಹೌದು, ಸಿಕ್ಕಾಪಟ್ಟೆ. ಓಕೆ, ಸೊ ಇವಾಗ ಹೆಂಗಣ ಪ್ಲಾನು? ವಾಟ್ಸ್ ದ ಪ್ಲಾನ್? ಮಾದೇಶ್ವರ ಬೆಟ್ಟ, ಮಲೆ ಮಹದೇಶ್ವರ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಮಲೆ ಮಹದೇಶ್ವರಂಗೆ ಹೋಗ್ಬಿಡ. ಮಲೆ ಮಹದೇಶ್ವರಂಗ ಮಾದೇಶ್ವರ ಅಂದ್ರೆ ಏನು ಈ ಚಾಮರಾಜನಗರದಲ್ಲಿ ದೊಡ್ಡ ಬಳಗನೇ ಇದೆ, ಇದ್ರದ್ದು ಭಕ್ತರ ಬಳಗ. ಯಾಕೆ ಏನು ಅಂತ ಎಕ್ಸ್ಪ್ಲೋರ್ ಮಾಡೋಣ ಮಾದೇಶ್ವರ ಬೆಟ್ಟ. ಹೌದು. ಸೊ ಇವಾಗ ಇಲ್ಲಿಂದ ಹೋಗಿ ಹೊರಟಿ ಹೊಳೆ ಹತ್ರ ಒಳ್ಳೆ ಸ್ನಾನ ಮಾಡಿಕೊಂಡು ಇಲ್ಲಿಂದ ಮಲೆ ಮಹದೇಶ್ವರ ಬೆಟ್ಟ ಹೊರಡ್ತೀವಿ. ಸೊ ಲೆಟ್ಸ್ ಗೋ. ಸ್ನಾನ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇಲ್ಲಿಗೆ ಸ್ನಾನ ಮಾಡಿಕೊಂಡು ಇಲ್ಲಿಂದ ಮತ್ತೆ ಹೊರಡ್ತೀವಿ. ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಓ, ಏನು ಹಿಂಗೆ ಕೋಲ್ಡು. ಏನು ಸಖತ್ತಾಗಿದೆಯಲ್ಲ ಬಿಲಾಶ್ ಇದು ಪೋಸು ಅಲ್ಲ? ಓ, ತಮ್ಮನೇಲಿಗೆ ಹಾಕ್ಬೋದು ಇದು. ನಿಮ್ಮ ಫೋನ್ ಸಖತ್ತಾಗಿ ಬರ್ತಾ ಇದೆ ಇದು. ಹೌದು. ಹಾಂ, ಸಖತ್ ವಿಜುವಲ್ಲು. ಅದರಲ್ಲಿ ಒಂದು ತಮ್ಮನೇಲಿ ತಂದ್ಬಿಡು. ತಡಿ ತಡಿ, ಹೇಳೋದಕ್ಕೆ ಹಾಕ್ಬಿಟ್ರೆ ಹೆಂಗೆ ಆಗ್ಬೇಕು ನಮಗೆ? ಬಟ್ಟೆ ಗಿಟ್ಟೆಲ್ಲ ಹಾಕ್ಬಿಟ್ನೆ. ಚೆನ್ನಾಗಿತ್ತಲ್ಲ ಬ್ಯಾಕ್ ಸೀನ್. ಹೋಟೆಲ್ ಮಹದೇಶ್ವರದಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ. ಬನ್ನಿ, ಬ್ರೇಕ್ಫಾಸ್ಟ್. ಹೌದು ಅಲ್ವಾ? ಕರೆಕ್ಟ್. ಒಳ್ಳೆ ಚಿತ್ರಾನ್ನ, ಬಜ್ಜಿ, ಅಣ್ಣ ಇಡ್ಲಿ ತೊಗೊಂಡವ್ರೆ. ಬ್ರೇಕ್ಫಾಸ್ಟ್ ಆಗ್ತಾರೆ. ಈಗ ನಾವು ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಎಲ್ಲ ಸೋಲಾರ್ ಲೈಟ್ನ ಈಗ ಇಟ್ಬಿಡ್ತೀವಿ. ಸೊ ಅಮ್ಮಮ್ಮ ಅಂದ್ರೂ ಬಿಸಿಲಲ್ಲಿ ಒಂದು 5 ಅವರ್ ಅಂದ್ರೆ ಸುತ್ತೀವಿ. 5 ಅವರ್ಗೆ ನಮಗೊಂದು ನೈಟ್ಗೆ ಎಷ್ಟು ಚಾರ್ಜ್ ಆಗಿರುತ್ತೆ. ಸೊ ಬೆಸ್ಟ್ ಇದೆ ಅದು. ಮತ್ತು ತುಂಬ ಚಿಕ್ಕದು ಪೋರ್ಟೇಬಲ್ ಇದೆ ಅದು. ಹಾಗಾಗಿ ಹಿಂದ್ಗಡೆ ಚಾರ್ಜ್ ಹಾಕಿ ಇಟ್ಬಿಡ್ತಂದ್ರೆ ಅದ್ರ ಪಾಡಿಗೆ ಅದು ಚಾರ್ಜ್ ಆಗುತ್ತೆ. ನಮ್ಮ ಪಾಡಿಗೆ ನಾವಿಲ್ಲಿ ನೋಡಿ ಬೇರೆ ಮೊಬೈಲು ಅಥವಾ ಬೇರೆ ಏನೇನು ಚಾರ್ಜಸ್ ಇದೆ ಅದೆಲ್ಲ ಹಾಕೋಬೋದು. ಸೊ ಇದೊಂದು ಬೆಸ್ಟ್ ಸೋಲಾರ್ ಚಾರ್ಜಿಂಗ್ ಲೈಟ್ ತಗೊಂಡ್ರೆ. ಮಲೆ ಮಹದೇಶ್ವರನ ಬೆಟ್ಟ ಎಂಟ್ರಿ ಆಗ್ತಾ ಇದ್ದೀವಿ. ಬಟ್ ಇಲ್ಲಿಂದ ಒಂದು ಸ್ವಲ್ಪ ಘಾಟ್ ಸೆಕ್ಷನ್ಸ್ ಇದೆ. ಇವಾಗ ಇಲ್ಲಿಂದ ಘಾಟ್ ಸೆಕ್ಷನ್ ಶುರು ಮಾಡ್ತೀವಿ. ಎಂಜಾಯ್ ಮಾಡೋಣ. ಯಾವಾಗೂ ಹಾಡು ಅಲ್ಲಿ ನಮ್ಮ ಮನೆ ಹತ್ರ ಎಲ್ಲೋ ಒಂದ್ಸಲಿ ಕೇಳಿ ಒಂದು ಹಾಡಿದೆ ಗೊತ್ತಾ? ಮಹದೇಶ್ವರ ದಯಬಾರದೇನು ಬರಿದಾದ ಬಾಳಲ್ಲಿ ಬರಬಾರದೇ. ನೋಡ್ಬೋದು ಈಗ. ಸಖತ್ತಾಗಿದೆ ಅಲ್ವಾ? ಹೌದು. ಫುಲ್ಲು ಮಿಸ್ಟು ಫುಲ್ಲು. ತುಂಬ ದಿವಸದ ಕನಸು ಈಡೇರಿದೆ. ಅಂತೂ ನಾನು ಮಲೆ ಮಹದೇಶ್ವರ ಸ್ವಾಮಿ ಸನ್ನಿಧಿಗೆ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಅಂದರೆ ಇದು ಜಸ್ಟ್ ಆ ದಿವಸ ಏನೇನು ಮಾಡಿದ್ವಿ ಡೇ 2 ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿರುತ್ತೆ. ಕಂಪ್ಲೀಟ್ ವಿಡಿಯೋ ಎಲ್ಲೆಲ್ಲಿ ಹೋದ್ವಿ ಏನೇನು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸು ನೀವು ಸತೀಶಣ್ಣ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ಕಲ್ಲಿ. ಸೊ ಈ ವಿಡಿಯೋದಲ್ಲಿ ಜಸ್ಟ್ ಆ ಒಂದು ದಿವಸದಲ್ಲಿ ನಾವು ಏನೇನು ಮಾಡಿದ್ವಿ ಅನ್ನೋದು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಮೇನ್ ಫೋಕಸ್ಸು ಕ್ಯಾಂಪಿಂಗ್ ಆಗಿರುತ್ತೆ. ಹಾಗಾಗಿ ಬಂದು ಸ್ವಾಮಿ ದರ್ಶನ ಮಾಡಿಕೊಂಡು ಪ್ರಸಾದ ರೀತಿ ಒಳ್ಳೆ ಊಟ ಮಾಡಿ ಮತ್ತು ಅಲ್ಲಿಂದ ನಾವು ವಾಪಸ್ಸು ಒಗ್ನೇಕಲ್ಗೆ ಹೋಗುವಂಥ ಪ್ಲ್ಯಾನ್ ಇದೆ. ಸೊ ಒಗ್ನೇಕಲ್ಗೆ ಹೋಗಿ ಒಗ್ನೇಕಲ್ಲಿಂದ ರಾತ್ರಿ ಕ್ಯಾಂಪಿಂಗ್ಗೆ ಒಗ್ನೇಕಲ್ಲಲ್ಲಿ ಜಾಗ ಚೆನ್ನಾಗಿತ್ತು ಅಂದರೆ ಅಲ್ಲೇ ಮಾಡೋಣ ಅಂತ ಇದ್ದೀವಿ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಏನು ಈ ಬುದ್ಧಿಸ್ಟ್ ಅವ್ರದ್ದು ಒಂದು ಮಾನಿಸ್ಟ್ರಿ ಇದೆ, ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈ ವಿಡಿಯೋದಲ್ಲಿ ಜಸ್ಟ್ ನಾರ್ಮಲ್ಲು ನಾವು ಏನು ಡೇ 2 ಅಲ್ಲಿ 2ನೇ ದಿವಸದಲ್ಲಿ ಎದ್ದು ಏನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋದ್ವಿ, ಏನೇನು ಅನ್ನೋದು ಬೇಸಿಕ್ ಇನ್ಫಾರ್ಮೇಷನ್ ಅದರಲ್ಲಿ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲಿ ಏನೇನಾಯಿತು ಏನು ಎತ್ತ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ನೀವು ಸತೀಶ್ ಅಣ್ಣ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು.
ಸೊ ಇದರಲ್ಲಿ ಜಸ್ಟ್ ಬೇಸಿಕ್ ಮಾತ್ರ ಕೊಟ್ಟಿದ್ದೀನಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನನಗೆ ನೀವೇ ತುಂಬ ಜನ ಹೇಳಿದ್ರಿ, ಫೀಡ್ಬ್ಯಾಕ್ ಕೊಟ್ಟಿದ್ರಿ, ಕ್ಯಾಂಪಿಂಗ್ನಲ್ಲಿ ನೀನು ಆದಷ್ಟು ಕ್ಯಾಂಪಿಂಗ್ ರಿಲೇಟೆಡೇ ವೀಡಿಯೋಸ್ ತೋರಿಸು ಅಂತ. ಹಾಗಾಗಿ ನನ್ನ ಜರ್ನಿ ಡೇ 2 ಅಲ್ಲಿ ಏನೇನಾಯಿತು ಅನ್ನೋ ಒಂದು ಜರ್ನಿ ತೋರಿಸಿ, ಮಿಕ್ಕಿದ್ದ ನಾನು ಕ್ಯಾಂಪಿಂಗಲ್ಲಿ ತೋರಿಸ್ತೀನಿ. ಓಕೆ, ಸೊ ಈಗ ನಾವು ಕರ್ನಾಟಕದ ಕಡೆಯಿಂದ ಹೊಗೇನಕಲ್ ಬಂದಿದ್ದೀವಿ. ಯಾವ ಕಡೆ ಇಳಿದೋಗ್ಬೋದು, ಈ ಕಡೆ ಅನಿಸುತ್ತೆ. ಬನ್ನಿ ಹೋಗಿ ನೋಡೋಣ ಹೊಗೇನಕಲ್ ಹೇಗಿದೆ. ಏನದು ಮರಳು ಯಾವುದೋ ಸಮುದ್ರ ಇದ್ದಂಗೆ ಐತೆ. ಈ ರೋಡಾ? ಓಕೆ ಓಕೆ. ಅಣ್ಣ ಬೋಟ್ ವಿಚಾರಿಸ್ಕೊಂಬರಕ್ಕೆ ಹೋಗೋರೆ. ಚಾಮರಾಜನಗರ ಡಿಸ್ಟಿಕ್ ಪೊಲೀಸ್ ಬಾರ್ಡರ್ ಲಿಮಿಟ್ ಎಂಡ್ಸ್. ಓಕೆ, ಇಲ್ಲಿ ಎಂಡ್ ಆಗುತ್ತೆ. ಇಲ್ಲಿ ರಿಸ್ಕ್ ಎಲ್ಲ ಗಾಡಿ, ಇಲ್ಲಿ ಇಳಿದ್ರೆ ಹಂಗೆ ಸೀದಾ ಇದು ಸಿಗುತ್ತೆ ಚಪ್ಪ. ಅಲ್ಲಿ ಎಷ್ಟು ನಡಿಬೇಕು ಆ ಕಡೆ. ತಮಿಳುನಾಡಿನಲ್ಲಿ ಸಿಕ್ಕಾಪಟ್ಟೆ ನಡಿಬೇಕಾಗಿತ್ತು. ಹೌದು ಹೌದು. ಹಾಂ ಸರ್, ಓಕೆ. ಹಾಂ, ಫಾಲ್ಸ್ಗೆ ಎಷ್ಟು ಎಷ್ಟು ಟಿಕೆಟು? ತೆಪ್ಪಕ್ಕೆ 4 ಸೀಟ್ 500. 4 ಇಬ್ಬರಿಗೆ ಅದು ಒಂದು ತೆಪ್ಪ 500. ಒಂದು ತೆಪ್ಪಾಗ 5 ರೂಪಾಯಿ. ಅದ್ರ ಮೇಲೆ ಏನಿಲ್ಲ. ವೇಟ್ ಮಾಡಿದ್ರೆ ವೇಟಿಂಗ್ ಚಾರ್ಜ್ ಎಷ್ಟೊತ್ತು ಎಷ್ಟೊತ್ತಿದು? 1 ಗಂಟೆ ವೇಟ್ ಮಾಡಿದ್ರೆ 500 ರೂಪಾಯಿ ಜಾಸ್ತಿ ಸರ್. 1000 ರೂಪಾಯಿ ಒಂದು ಗಂಟೆ ಹೋಗಿ ಬರೀ ಬಾಕ್ಸ್ ನೋಡ್ಕೊಂಡು ಬರಲಿಕ್ಕೆ 500. ಹಾಂ, ನೀವು ಅಲ್ಲಿ 1 ಗಂಟೆ ವೇಟಿಂಗ್ ಮಾಡಬೇಕು, ಸ್ನಾನಗೆಲ್ಲ ಮಾಡಬೇಕು, ಮೇಲೆ ಹೋಗಿ ಫೋಟೋ ಗಿಟೋ ಅಂದರೆ 1 ಅವರ್ ಬೇಕಾದ್ರೆ 2 ಅವರ್ ಬೇಕಾದ್ರೆ 1000. ಹೋಗಿ ಗಂಟೆಗೆ 500 ರೂಪಾಯಿ. ಗಂಟೆಗೆ 500 ರೂಪಾಯಿ. ಬರೀ ಫಾಲ್ಸ್ ನೋಡ್ಕೊಂಬರೋದಾದ್ರೆ 500 ರೂಪಾಯಿ. ಬನ್ನಿ, ರನ್ನಿಂಗ್ ಚಾರ್ಜ್ ಮಾತ್ರ 500 ರೂಪಾಯಿ. ಇಲ್ಲಿಂದ ಬರೀ ರನ್ನಿಂಗ್ ಚಾರ್ಜ್ 500 ರೂಪಾಯಿ. ಅಲ್ಲಿ ತಿನ್ನೋಕೆಲ್ಲ ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ವೇಟಿಂಗ. ನೀವು ತಮಿಳ್ನಾಡು ಹೋಗ್ಬೇಕಂದ್ರೆ ಒಂದು ದಪ್ಪ 2,500. ಓ, ಅದು ಆ ಕಡೆ ಒಂದು ಒಳ್ಳೆಯದು, ಅದು ದಾಟಿ ಹೋಗ್ಬೇಕು. ಓಕೆ ಓಕೆ. ಅಲ್ಲೇ ವಾಟರ್ ಫಾಲ್ಸ್ ಆಗುತ್ತಲ್ಲ, ಅಲ್ಲಿಗೆ ಹೋಗಲ್ವಾ? ಅದೇ ಹೋಗಿ ಕರ್ಕೊಂಬರ್ತಾರೆ, ತೋರಿಸ್ಕೊಂಡು ಕರ್ಕೊಂಬರ್ತಾರೆ. ಹಾಂ, ತೋರ್ಸ್ಕೊಂಡು ಕರ್ಕೊಂಬರ್ತಾರೆ. ಆ ಥರ ಹಂಗೆ ಒಬ್ರು ಅಲ್ಲೆಲ್ಲ ಮೀನು ನಿಲ್ಸಕ್ಕೆ ಅಂತ ಮಾಡಿದಾರಲ್ಲ, ಮೀನು ತಿನ್ನಕ್ಕೆಲ್ಲ, ಅದು ಆ ಜಾಗಕ್ಕೆ ಹೋಗಲ್ವಾ? ಅಲ್ಲಿ ರನ್ನಿಂಗ್ ಎಲ್ಲ ಸಿಗ್ತದೆ ಸರ್. ಅದಕ್ಕೇನು ಹಂಗೆ ಹೋಗಿ ಬರ್ಬೋದು. ಹಂಗಾಗಿ ನಿಲ್ಸೋ ಅವಶ್ಯಕತೆ ಇಲ್ಲ. ನಾವು ನೀರಿಗೆ ಯಾಕೆ ಇಳಿಯೋಣ? ಹೊಸರು ಇಳಿದಿದ್ವಲ್ಲ, ಸುಮ್ಮನೆ ಒಂದು ರೌಂಡ್ ಹೋಗ್ಬರೋಣ. ಬರೀ ಒಂದು ರೌಂಡ್ ತಗೊಳ್ಳೋಣ. ಒಂದು ರೌಂಡ್ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರೋಣ. ಹಾಂ, ಎಷ್ಟು? 2 ಗಂಟೆ? 2 ಗಂಟೆನ 5 ರೂಪಾಯಿಗೆ? 2 ಗಂಟೆ 1 ಅವರ್ ಒಂದು ಹಾಫ್ ಅನ್ ಅವರ್ ಮಕ್ಕಳವರ ಜೊತೆಲಿ ಯಾರು ಬಂದರೆ ಇನ್ನೂ ಕಡಿಮೆ ಆಗುತ್ತೆ. ಹಾಂ, ಇನ್ನು ಯಾರು ನಾವೇ ಲಾಸ್ಟ್ ಬಂದಿರೋದು ಅನ್ಸುತ್ತೆ. ಯಾರು ಇಲ್ವಾ ಇನ್ನ? ಯಾರು ಕಾರ್ನಾರ್ಗ ಉಂಟು ಸ್ವಾಮಿ, ಯಾರು ಇದ್ರೆ ಇಬ್ಬರು ಇದ್ರೆ ನಿಮ್ಗೆ ಕರ್ಕೊಂಡು. ಹಾಂ, ನಾವೇ ಕರ್ಕೊಬರ್ಬೇಕು. ಹಾಂ, ಅವರು ದಪ್ಪದವರು. ಆ ಕಡೆ ತಮಿಳ್ನಾಡು ಕಡೆ ಎಲ್ಲ ಯಾವ ಥರ ಅಲ್ಲಿ ಪ್ರೈಸು? ಅಲ್ಲಿ 1500 ರನ್ನಿಂಗ್. ಹಾಂ, ಈಗ ಅದು ಯಾಕೆ ಅಷ್ಟು ಮಾಡ್ತಾರೆ ಆ ಕಡೆ? ಅದು ಈಗ ಟೆಂಟರ್ ಆಗಿ ಡಬಲ್ ಆಗಿದೆ. ಆಲ್ರೆಡಿ ಮರಳು ಏನು ಅಷ್ಟು ಮೇಲೆ ಗುಡ್ಡೆ ಹಾಕಿದ್ದಾರಲ್ಲ. ಗುಡ್ಡೆ ಹಾಕಿರೋದಲ್ಲ, ಹಿಂಗಿರೋದು ಹೆಂಗೆ ಅನ್ಸುತ್ತೆ? ಇಲ್ಲ, ಹೌದು. ನಾವು ಅಲ್ಲೇ ಮಾಡೋಣ ಲಾಸ್ಟ್ ಟೈಮು. ಇಲ್ಲ, ಇಲ್ಲೇ ಇಲ್ಲಿಂದ ನೋಡಿದ್ವಲ್ಲ ಮೀನು ತಿಂದಿದ್ದು. ಆ ಜಾಗ ಅಲ್ಲ, ಇದೆ ಕರೆಕ್ಟ್. ಹೌದು, ಇದೇ ಜಾಗ, ಅಲ್ಲೇ ಮೇಲೆ. ಇದೆ, ಹಂಗೆ ನಾನು ಬಿದ್ದು ಅಂದ್ರೆ ಅವಾಗ ನೀರು ಜಾಸ್ತಿ ಇತ್ತು ಅಂತ. ಕರೆಕ್ಟ್. ಆ ಕಡೆಯಿಂದ ಬರುವಾಗ ನಾವು ಇಲ್ಲೇ ಬಂದು ನೋಡಿ, ಆ ವಿಡಿಯೋದಲ್ಲಿ ನೋಡ್ಬೋದು. ನಾವು ಬಂದು ಆ ಕಡೆಯಿಂದ ಬಂದು ಇಲ್ಲೇ ಹೋಗಿ ಕರ್ನಾಟಕದಿಂದ ಬರೋದಾದ್ರೆ ಇಲ್ಲಿ ಅಂತ ಹೇಳಿದ್ವಲ್ಲ. ಇವತ್ತು ಈ ಸರಿ ಏನು ಹಾಕೇ ಇಲ್ಲ ಅವರು. ಅದೇ ನೀನು ಮಾಡ್ತಾನೆ ಇಲ್ಲೇನು? ಆ ಕಡೆ ಮಾಡ್ತಾರಾ? ಹಾಂ ಹಾಂ ಹಾಂ. ಈಗೆಲ್ಲ ಈ ಕಡೆ ತೆಗ್ದಾಕ್ಬಿಟ್ಟಿದ್ದಾರೆ ಬಿಸಿಲು ಅಂತ. ಅಯ್ಯಪ್ಪ, ಅಭಿಲಾಷ್ ನಂದು ಹೋದ ಸರಿ ಬಂದಾಗಲೂ ಇದೇ ಕ್ಯಾಮ್ರಾ, ಈ ಸರಿ ಇದೇ ಕ್ಯಾಮ್ರಾ. ಅಭಿಲಾಷ್ ಅಂತೂ ಸಿಕ್ಕಾಪಟ್ಟೆ ಅಪ್ಗ್ರೇಡ್ ಆಗೋರು. ಹಾಂ, ಇಲ್ಲ ಟ್ರೈ ಮಾಡೋದು ಅಷ್ಟೇ ಎಲ್ಲನೂ. ಇಷ್ಟ 360 ಬಂದ್ಬಿಟ್ಟಿದೆ ಅಭಿಲಾಷ್ ಈ ಸರಿ. ಹಾಂ, ಎಲ್ಲ ಮೀನು ಬೇಕು, ಮೀನು 1 kg. ಹಾಂ, ಸಾಲ ಮೀನು ಹಿಡಿತಿದ್ದಾರೆ ಫುಲ್ಲು. ಫಿಶಿಂಗ್ ಒಂಥರ ಇದೆ. ಓಕೆ. ತಮಿಳ್ನಾಡು ಮತ್ತು ಕರ್ನಾಟಕ ಅದು ಎರಡರ ಬಂದಾಗ ಇದೇ ಟೆಂಟ್ಗಳು ಮೀನಾ ಮೀನು ಮೊದಲ ಸರ್. ಮೊಸಳೆ ಕಣ. ಓ ಮೊಸಳೆ. ಅಭಿಲಾಷು, ನಾನು ಇವಾಗ ಕೈ ಹಾಕೋಣ ಅಂತಿದ್ದೆ ಅಣ್ಣ ನೀರಲ್ಲಿ. ಹೌದಾ? ಮೇಲೆ ಬಂತಾ ನೀನು ತಿನ್ನಕ್ಕೆ ಬರ್ತಾ ಇರೋದು ಅಭಿಲಾಷ್? ಅದು ಇಲ್ಲಿನ ಇಲ್ಲಿ ಅಲ್ಲೆಲ್ಲ ಇತ್ತು ಮೊಸಳೆ. ನೀರಿದ್ದೀರಿ ಆ ಸರಿ ಹೆಂಗೆ ತುಂಬ್ತದೆ ನೀರು?
ಅದರಲ್ಲೆಲ್ಲ ನೆನ್ಸಿದ್ರು ಗೊತ್ತಾ ಗಂಡಿ ಮಾಡಲಣ್ಣ ಚಿಕ್ಕ ಕಾಂಬ ಕೊಟ್ಟಿದ್ರು ಲಾಸ್ಟ್ ಟೈಮ್ ಅವ್ರೆ ಅಲ್ವಾ ಸಿಕ್ಕಿದ್ದು ಅಲ್ಲ ಅವರು ಆ ಕಡೆ ಎಷ್ಟಮ್ಮ ಪ್ಲೇಟ್ ಓ ಭಾರಿ ಕಷ್ಟಪಡ್ತೀರ ಬಿಡಿ ಯಾರಿಗಿದ್ದೀರಾ ಹುಷಾರು ಜೀವನದಲ್ಲಿ ಸರ್ ಎಷ್ಟಮ್ಮ ಪ್ಲೇಟ್ 4 ಪೀಸ್ 100 ರೂಪಾಯಿನಾ ನತ್ತಿಲಿ 100 ರೂಪಾಯಿ ದೊಡ್ಡದು 100 ರೂಪಾಯಿ ಯಾವುದು ನಿನಗೆ ಬೇಕು ಏನ್ 4 ಪೀಸ್ 100 ರೂಪಾಯಿ ಅಂತ ಚಿಕ್ಕದು ದೊಡ್ಡದು 100 ರೂಪಾಯಿ ಅಂತೆ ದೊಡ್ಡದೇ 100 ರೂಪಾಯಿ ಒಂದು ತಾಳಲ್ಲಿ ಸಾಕು ನೆನೆನೂ ತಿಂದಿದೀವಲ್ಲ 4 ಪೀಸ್ ಮುಟ್ಕೊಡ್ಯಾ ಅದು ಫುಲ್ ಹೇಳಮ್ಮ ಫುಲ್ ಪ್ಲೇಟ್ 300 ರೂಪಾಯಿ ಆಗುತ್ತಾ ಪಾರ್ಸಲ್ ಮಾಡಿಸ್ಕೊಂಬಿಡೋಣ ಪಾರ್ಸಲ್ ಕೊಡಿ 300 ರೂಪಾಯಿ ಡಿಫ್ರೆಂಟು ಆಚೆ ಮಂಗಲ್ ಕಾಟ ನಾವೇನು ಮಂಗ ಮೀನು ತಿನ್ನಲ್ಲ ಅದು ಸಸ್ಯಾಹಾರಿ ಅಂದ್ಕೊಂಡ್ವಿ ಅದು ಕಿತ್ಕೊಂಡು ಹೋಗಕ್ಕೆ ಬರ್ತೈತೆ ಒಂದು ಪೀಸ್ ಹಾಕಿ ತಿಂತದೆ ಮೀನು ಇವಾಗ ಇಲ್ಲಿಂದ ನಮ್ಮದು ನೆಕ್ಸ್ಟ್ 120 ಕಿಲೋಮೀಟರ್ ಇದೆ ಇದೇ ಒಂದು ಸ್ವಲ್ಪ ಲಾಂಗ್ ಜರ್ನಿ ಈಗಲ್ವಾ 300 ರೂಪಾಯಿ ಕಾಂಬೋ ಇಬ್ಬರ ಖಾಲಿ ಮಾಡಿದ್ವಿ ನಾನು ಹೆಂಗೆ ತಿಂದಿನ ನನ್ನ 10 ಬೆರಳು ಎಣ್ಣೆ ಮುಖನೇ ನೋಡೋದಿಲ್ಲ ಹಂಗೆ ತಿನ್ಕೊಂಡು ಅಲ್ವಾ ಬಗ್ಸಿ ತಲೆ ಹಿಂಗೆ ಎತ್ತೇ ಇಲ್ಲ ಅದೇ ಇಲ್ಲ ಮೀನಿನ ಪ್ರಭಾವ ತುಂಬ ಚೆನ್ನಾಗಿತ್ತು ನಡ್ರಿ ಹೋಗೋಣ ಬುದ್ಧನ ಮನೆಷ್ಟಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿಯೋಣ ಕೈ ತೊಳ್ಕೊಂಡು ನಾವು ಯಾಕೋ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ನೀರು ತಗೊಂಡಿದ್ದೀವಿ ಒಂದ್ಸತಿ ನಮ್ಗೆ ಅಯ್ಯೋ ಪಾಪ ಅನ್ನೋರು ಇರೋಲ್ಲ ಬೇಜಾರಾಗುತ್ತೆ ಸಮಾಧಾನ ಸುಖಿನೋ ಸುಖಂತಿ ಭವನ ಏನೋ ಅಂತಾರ ಎಂತದ ಸುಖಿನೋ ಭವಂತಿ ಅಂದರೆ ಅನ್ನದಾತೋ ಸುಖಿನೋ ಭವಂತಿ ಅಂದರೆ ಅನ್ನದಾನ ಮಾಡಿದವರು ಸುಖವಾಗಿರಲಿ ಅಂತ ಮೀನು ದಾನ ಮಾಡಿದವರು ನೆಕ್ಸ್ಟ್ ಮೀನಾಗ ಹುಟ್ಲಿ ಅದು ಶಾಪ ಮೀನು ದಾತೋ ಸುಖಿನೋ ಭವಂತು ಮೀನು ದಾತೋ ಸುಖಿನೋ ಭವಂತು ನೆಕ್ಸ್ಟ್ ವರ್ಷ ಜನರು ಮೀನಾಗ ಬಿಟ್ರೆ ಬವ್ವ ಅಂತ ಹಾಕಿದ್ದಾರೆ ನಮ್ಮನ್ನ ಯಾರೋ ಬೇಯಿಸ್ಕೊಂಡು ಹುಡ್ಕ ತಿಂತಾರೆ ಮುಗಿಸ್ಕೊಂಡು ಟಾಟಾ ಬೈ ಬೈ ಹೇಳ್ಬಿಟ್ಟು ಮುಂದಿನ ಪ್ರಯಾಣ ಹೋಗ್ತಾ ಇದೆ ನಮ್ಮದು ಸುಮಾರು ಟಿ ಗಿಟಿ ಎಲ್ಲ ಇದೆ ಇವಾಗ ನಮ್ಮದು ಆ್ಯಕ್ಚುಯಲ್ ನೈಟ್ ರೈಡು ನೈಟ್ ನಿದ್ದೆ ಬರಬಾರ್ದು ಅನ್ನೋದಕ್ಕೆ ಸ್ವಲ್ಪ ಎಲ್ಲ ಪ್ರಿಪೇರ್ ಆಗಿದ್ದೀವಿ ತಣ್ಣೀರು ಮುಖ ತೊಳ್ಕೊಳ್ಳೋಕ್ಕೆ ಜ್ಯೂಸು ಸ್ಪ್ರೈಟ್ ಎಲ್ಲ ಇಟ್ಕೊಂಡು ನಡೀರಿ ಹೋಗೋಣ ಅಂತ ಕತ್ಲಾಗ್ತಾ ಇದೆ ಮೋಸ್ಟ್ಲಿ ನಾವು ರೈಡ್ ಮಾಡ್ಬೇಕಾ ನಾನು ಓಡಿಸ್ಬೇಕಾ ಇಲ್ಲ ನಾನು ನಿದ್ದೆ ಬಂದೇ ಕೊಡ್ತಿದ್ದೀನಿ